ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಇದೆ, ರೆಟ್ರೋಸಿಂಥಸಿಸ್ ಅಂತಂದು. ಈ ಒಂದು ಚಾಪ್ಟರ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಹಾಗಿದ್ರೆ ಶುರು ಮಾಡೋಣ. ನೋಡಿರಿ, ಈ ರೆಟ್ರೋಸಿಂಥಸಿಸ್ ಚಾಪ್ಟರ್ನಿಂದ ಒಂದು ಅಥವಾ ಎರಡು ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೇನ್ಲಿ ಸಿಂಥೆಟಿಕ್ ಇಕ್ವಿವೆಲೆಂಟ್, ಸಿಂಥಾನ್ಸ್, ಉಂಪ್ಲಾಂಗ್, ನೆಕ್ಸ್ಟು ಈ ಥರದ್ದು ಡಿಸ್ಕನೆಕ್ಷನ್ ಸಿಂಥಸಿಸ್, ಈ ಥರದ್ದು ಕೆಲವೊಂದು ಕಾನ್ಸೆಪ್ಟ್ಸ್ಗಳಿದಾವೆ ರೀ. ಆ ಕಾನ್ಸೆಪ್ಟ್ಸ್ ರಿಲೇಟೆಡ್ ಜಾಸ್ತಿ ಕ್ವಶನ್ಸ್ಗಳು ಬರ್ತವೆ. ಹಾಗಿದ್ರೆ ಈ ಒಂದು ಚಾಪ್ಟರ್ನ ನಾವು ಕಲ್ತ್ರಾಯ್ತು. ನೋಡಿರಿ, ಇಲ್ಲಿ ಮೊದಲಿಗೆ ಇಲ್ಲೊಂದು ಕಾನ್ಸೆಪ್ಟ್ ಇದೆ ರೀ, ರೆಟ್ರೋಸಿಂಥಸಿಸ್ ಅಂತಂದು. ನೀವೆಲ್ಲ ಸಿಂಥಸಿಸ್ ಬಗ್ಗೆ ನೀವು ಆಲ್ರೆಡಿ ಕಲ್ತಿರ್ತೀರಿ. ರೆಟ್ರೋಸಿಂಥಸಿಸ್ ಅಂತಂದು ಹಂಗಂದ್ರೆ ಏನಂತಂದು, ಈಗ ಎಕ್ಸಾಂಪಲ್, ಈಗ ನನ್ನ ಹತ್ರ ಒಂದು ಸಿಂಪಲ್ ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ, ಒಂದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ. ಈ ಥರದ್ದು ನೋಡಿರಿ, ಈ ಥರದ್ದೊಂದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ. ಈ ಮಾಲಿಕ್ಯೂಲ್ನ ನಾನು ಯಾವ ಥರ ಸಿಂಥಸೈಸ್ ಮಾಡಬೇಕು ಅನ್ನೋದನ್ನು ನಾನು ಪ್ಲ್ಯಾನ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ನಾವೇನು ಮಾಡ್ಬೇಕು ಹೇಳ್ರಿ? ಮೊದಲಿಗೆ ಇದನ್ನ ಕಟ್ ಮಾಡಬೇಕು. ನೆಕ್ಸ್ಟ್ ಇದನ್ನೂ ಸಹಿತ ಇರಬೇಕು ಅಂತಂದು, ರೈಟ್? ನಾವಿಲ್ಲೇನು ಮಾಡ್ತಾಯಿದ್ದೀವಿ ಅಂದ್ರೆ ರಿವರ್ಸ್ ಇಂಜಿನಿಯರಿಂಗ್ ಅಥವಾ ರಿವರ್ಸ್ ಥಿಂಕಿಂಗಿಗೆ ನಾವೇನಂತ ಕರಿತೀವಿ ಅಂದ್ರೆ ರೆಟ್ರೋಸಿಂಥಸಿಸ್ ಅಂತ ಕರಿತೀವಿ ರೀ. ನೋಡಿರಿ, ಇಲ್ಲಿ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ಎಕ್ಸಾಂಪಲ್, ಈಗ ನನ್ನ ಹತ್ರ CH3Cl ಇದೆ ಅಂತ ಅಂದ್ಕೊಳ್ರಿ. ಈಗ ನನಗೆ CH3Clನ ನಾನು ಪ್ರಿಪೇರ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ನಾನೇನು ಮಾಡಬೇಕಂದ್ರೆ ಈ CH3Clನ ನಾನು ಪ್ರಿಪೇರ್ ಮಾಡೋದಕ್ಕೆ ಯಾವ ಸ್ಟಾರ್ಟಿಂಗ್ ಮೆಟೀರಿಯಲ್ಸ್ಗಳು ಇರಬೇಕು ನನಗೆ. ಅದಕ್ಕೋಸ್ಕರ ನನ್ನ ಹತ್ರ ಏನಿರ್ಬೇಕು ಹೇಳ್ರಿ? ಒಂದು CH4 ಇರಬೇಕು, ಜೊತೆಗೆ ಒಂದು Cl ಇರಬೇಕು. ಅವ ನನಗೆ CH3Cl ಬರ್ತೈತೆ, ಹೌದಿಲ್ಲ ರೀ? ಅದಕ್ಕೋಸ್ಕರ ನಾವಿಲ್ಲಿ ಏನಂತ ಇಮ್ಯಾಜಿನೇಷನ್ ಮಾಡ್ಕೋಬೋದು ಅಂದ್ರೆ, ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ನ ಸಿಂಥಸೈಸ್ ಮಾಡೋದಕ್ಕೋಸ್ಕರ ಯಾವ ಸ್ಟಾರ್ಟಿಂಗ್ ಮೆಟೀರಿಯಲ್ಸ್ಗಳು ಬೇಕು ಅಂತ ನಾವು ಥಿಂಕ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ರೆಟ್ರೋಸಿಂಥಸಿಸ್ ಅಂತ ಕರಿತೀವಿ. ನೋಡಿರಿ, ರೆಟ್ರೋ ಅಂದ್ರೆ ರಿವರ್ಸ್ ಅನ್ನೋ ಒಂದು ಮೀನಿಂಗ್ ಬರುತ್ತೆ, ಅಥವಾ ಓಲ್ಡ್ ಮೀನ್ಸ್ ರಿವರ್ಸ್ ಥಿಂಕಿಂಗ್ ಅಂತ ಬರುತ್ತೆ. ನೋಡಿರಿ, ಹಾಗಿತ್ತಂದ್ರೆ ಇಲ್ಲೇ ಒಂದು ಡೆಫಿನೇಷನ್ ಇದೆ ನೋಡಿರಿ. ದ ಡಿಸೈನಿಂಗ್ ಆಫ್ ಆರ್ಗ್ಯಾನಿಕ್ ಸಿಂಥಸಿಸ್ ವಿಚ್ ಇನ್ವಾಲ್ವ್ಸ್ ಬ್ರೇಕಿಂಗ್ ಡೌನ್ ಆಫ್ ಟಾರ್ಗೆಟ್ ಮಾಲಿಕ್ಯೂಲ್ ಇಂಟು ಅವೈಲಬಲ್ ಸ್ಟಾರ್ಟಿಂಗ್ ಮೆಟೀರಿಯಲ್ಸ್ ಅಂತಂದ್ರೆ, ರೈಟ್? ಈಗ ನನಗೆ ಒಂದು ದೊಡ್ಡ ಮಾಲಿಕ್ಯೂಲ್ನ ನಾನು ತೋರಿಸಿದ್ದು ನೋಡಿರಿ. ಅದನ್ನು ನಾವೇನು ಮಾಡ್ತೀವಿ ಅಂದ್ರೆ ಬ್ರೇಕ್ ಡೌನ್ ಮಾಡ್ಕೋತಾ ಹೋಗ್ತೀವಿ ರೀ. ಎಲ್ಲಿವರೆಗೆ ಬ್ರೇಕ್ ಡೌನ್ ಮಾಡ್ಕೋತಾ ಹೋಗ್ತೀವಿ ಅಂದ್ರೆ ನಮಗೊಂದು ಸ್ಟಾರ್ಟಿಂಗ್ ಕಂಪೌಂಡ್ ಅಥವಾ ಸ್ಟಾರ್ಟಿಂಗ್ ಮೆಟೀರಿಯಲ್ ಬರಬೇಕು. ಅಲ್ಲಿವರೆಗೆ ಸಹಿತ ನಾವು ಬ್ರೇಕ್ ಡೌನ್ ಮಾಡ್ತಾ ಹೋದ್ವಿ ಅಂದ್ರೆ ಈ ಮೆಥಡ್ಗೆ ನಾವೇನಂತ ಕರಿತೀವಿ ಅಂದ್ರೆ ರೆಟ್ರೋಸಿಂಥಸಿಸ್ ಅಂತ ಕರಿತೀವಿ. ನೋಡಿರಿ, ಈ ರೆಟ್ರೋಸಿಂಥಸಿಸ್ ಒಳಗಡೆ ಎರಡು ಪರ್ಟಿಕ್ಯುಲರ್ ಮೆಥಡ್ಸ್ಗಳಿದಾವೆ ರೀ. ಒಂದೇದು ಯಾವುದಂದ್ರೆ ಡಿಸ್ಕನೆಕ್ಷನ್ ಅಂತಂದು, ಇದಕ್ಕೆ ನಾವು ಡಿಸ್ಕನೆಕ್ಷನ್ ಅಂತ ಕರಿತೀವಿ, ಅಥವಾ ಇಮ್ಯಾಜಿನರಿ ಬ್ರೇಕಿಂಗ್ ಆಫ್ ಬಾಂಡ್ಸ್ ಅಂತ ಕರಿತೀವಿ. ನೋಡಿರಿ, ಕನೆಕ್ಷನ್ ಅದರದ್ದು ಆಪೋಸಿಟ್ ಡಿಸ್ಕನೆಕ್ಷನ್ ಅಂತಂದು. ನೋಡಿರಿ, ನೆಕ್ಸ್ಟ್ ಇನ್ನೊಂದು ಇದೆ ರೀ, ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಫಂಕ್ಷನಲ್ ಗ್ರೂಪ್ ಇಂಟರ್ ಕನ್ವರ್ಷನ್ ಅಂತಂದು. ಈಗ ನಮ್ಮ ಹತ್ರ ಯಾವುದೋ ಒಂದು ಫಂಕ್ಷನಲ್ ಗ್ರೂಪ್ ಬಂದಿರ್ತೈತಿ, ಬಟ್ ನಮಗೆ ಬೇರೆ ಒಂದು ಫಂಕ್ಷನಲ್ ಗ್ರೂಪ್ ಬೇಕಾಗಿರ್ತೈತೆ ರೀ. ಅಂಥ ಟೈಮ್ನಾಗ ನಾವು ಏನು ಮಾಡ್ಬೋದು ಅಂದ್ರೆ ಒಂದು ಫಂಕ್ಷನಲ್ ಗ್ರೂಪ್ನ ಇನ್ನೊಂದು ಫಂಕ್ಷನಲ್ ಗ್ರೂಪ್ ಆಗಿ ಕನ್ವರ್ಟ್ ಮಾಡ್ತೀವಿ. ಅದಕ್ಕೆ ನಾವು ಫಂಕ್ಷನಲ್ ಗ್ರೂಪ್ ಇಂಟರ್ ಕನ್ವರ್ಷನ್ ಅಂತ ಕರಿತೀವಿ. ಇಲ್ಲಿ ನೋಡಿರಿ, ಇಲ್ಲಿ ನಾವು ರೆಟ್ರೋಸಿಂಥಸಿಸ್ ಚಾಪ್ಟರ್ ಒಳಗಡೆ ಒಂದು ಆ್ಯರೋ ಮಾರ್ಕ್ನ ಯೂಸ್ ಮಾಡ್ತೀವಿ. ನೀವೆಲ್ಲ ನಾರ್ಮಲ್ ಸಿಂಥಸಿಸ್ ಆ್ಯರೋ ಮಾರ್ಕ ನೀವು ನೋಡಿರ್ತೀರಿ. ಬಟ್ ಇಲ್ಲೇನಿದೆ ಅಲ್ಲ, ಇಲ್ಲಿ ಡಬಲ್ ಹೆಡೆಡ್ ಆ್ಯರೋ ಮಾರ್ಕ್ ಇರುತ್ತೆ ರೀ. ಎಕ್ಸಾಂಪಲ್, ಈಗ A+B ಗಿವ್ಸ್ C ಅಂತಂದ್ರೆ, ರೈಟ್? ನೋಡಿರಿ, ಇಲ್ಲೇನು ಮಾರ್ಕ್ ಇದೆ ಅಲ್ಲ, ಇದು ಸಿಂಥಸಿಸ್ ಆ್ಯರೋ ಅಂತಂದು. ಬಟ್ ಇಲ್ಲಿ ಡಬಲ್ ಹೆಡೆಡ್ ಅಂದರೆ ಈ ಥರ ಡಬಲ್ ಆ್ಯರೋ ಮಾರ್ಕ ನಾವು ಬರೆದ್ವಿ ಅಂತ ಅಂದ್ಕೊಳ್ರಿ. ಈ ಒಂದು ಪರ್ಟಿಕ್ಯುಲರ್ ಆ್ಯರೋ ಮಾರ್ಕಿಗೆ ನಾವು ಸಿಂಥೆಟಿಕ್ ಆ್ಯರೋ ಅಂತ ಕರಿತೀವಿ ರೀ. ಮೀನ್ಸ್ ರಿವರ್ಸ್ ಆಫ್ ಸಿಂಥೆಟಿಕ್ ರಿಯಾಕ್ಷನ್ ಅಂತಂದ್ರೆ, ರೈಟ್? ನೋಡಿರಿ, ಇಲ್ಲೊಂದು ತೋರಿಸ್ತೀನಿ ನಾನು ನಿಮಗೆ. ಇಲ್ಲೊಂದು ಕಂಪೌಂಡ್ ಇದೆ, ಇದನ್ನು ನಾವು ಸಿಂಥಸೈಸ್ ಮಾಡಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಒಳಗಡೆ, ಇಲ್ಲಿ ನೋಡಿರಿ, ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಒಳಗಡೆ ನಾನು ಬಾಂಡ್ನ ಬ್ರೇಕ್ ಮಾಡ್ತೀನಿ. ಬಾಂಡ್ನ ಬ್ರೇಕ್ ಮಾಡಿದೆ ಅಂತ ಅಂದ್ಕೊಂಡ್ರೆ ನನಗೇನು ಸಿಗ್ತಾ ಇದೆ? ಈ ಎರಡು ಮೀನ್ಸ್ ಪಾರ್ಟ್ಸ್ಗಳು ಸಿಗ್ತಾ ಇದ್ದಾವೆ ರೀ. ಈ ಎರಡು ಪಾರ್ಟ್ಸ್ಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಸಿಂಥಾನ್ಸ್ ಅಂತ ಕರಿತೀವಿ, ಅಥವಾ ಹೈಪೋಥೆಟಿಕಲ್ ಸಿಂಥಾನ್ಸ್ ಅಂತಂದ್ರೆ, ರೈಟ್? ಇಲ್ಲಿ ನೋಡ್ಬೋದು ಇಲ್ಲಿ. ಈಗ ನಮಗೆ ಸಿಂಥಾನ್ಸ್ ಅಂದರೆ ಏನಂತ ನಮಗೆ ಗೊತ್ತಾಯ್ತು, ಹೌದಿಲ್ಲ ರೀ? ಅಂದರೆ ಈಗ ನನ್ನ ಹತ್ರ ಒಂದು ಟಾರ್ಗೆಟ್ ಮಾಲಿಕ್ಯೂಲ್ ಇರ್ತೈತಿ. ಆ ಟಾರ್ಗೆಟ್ ಮಾಲಿಕ್ಯೂಲ್ನಲ್ಲಿ ಯಾವುದೋ ಒಂದು ಪ್ಲೇಸ್ ಒಳಗಡೆ ನಾನು ಕಟ್ ಮಾಡ್ತೀನಿ. ಕಟ್ ಮಾಡಿದೆ ಅಂದ್ರೆ ನನಗೆ ಎರಡು ಪಾರ್ಟ್ಸ್ಗಳು ಬರ್ತವೆ. ಇವುಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಸಿಂಥೆಟಿಕ್ ಮೀನ್ಸ್ ಹೈಪೋಥೆಟಿಕಲ್ ಸಿಂಥಾನ್ಸ್ ಅಂತ ಕರಿತೀವಿ. ಬಟ್ ಈ ಹೈಪೋಥೆಟಿಕಲ್ ಸಿಂಥಾನ್ಸ್ ಏನಿರ್ತಾವೆ ನೋಡ್ರಿ, ಅವು ಲ್ಯಾಬ್ ಒಳಗಡೆ ಸಿಗೋದಿಲ್ಲ. ಲ್ಯಾಬ್ ಒಳಗಡೆ ಸಿಗೋವಂಥ ಕಂಪೌಂಡ್ಸ್ಗಳಿಗೆ ಏನಂತ ಕರಿತೀವಿ ನಾವು? ರಿಯೇಜೆಂಟ್ ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ರಿಯಲ್ ಕೆಮಿಕಲ್ ಕಾಂಪೌಂಡ್ ಯೂಸ್ಡ್ ಆಸ್ ಎ ಇಕ್ವಿವೆಲೆಂಟ್ ಆಫ್ ಹೈಪೋಥೆಟಿಕಲ್ ಸಿಂಥಾನ್ಸ್ ಇಸ್ ಕಾಲ್ಡ್ ಆಸ್ ರಿಯೇಜೆಂಟ್ ಅಂತಂದು. ಈ ಸಿಂಥಾನ್ಸ್ಗೆ ಈಕ್ವಲೆಂಟ್ ಆಗಿರುವಂಥ ಕೆಮಿಕಲ್ ಕಾಂಪೌಂಡ್ಗೆ ಏನಂತ ಕರಿತೀವಿ ಅಂದ್ರೆ ನಾವು ರಿಯೇಜೆಂಟ್ ಅಂತ ಕರಿತೀವಿ, ರೈಟ್?
ಸೊ ಇಲ್ಲೊಂದು ಎಕ್ಸಾಂಪಲ್ ಇದೆ, ಅದನ್ನು ನಾವು ನೋಡಿದ್ರೆ ಆಯ್ತು. ಇಲ್ಲಿ ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಂಪಲ್. ನೋಡಿರಿ ಇಲ್ಲೊಂದು ಎಕ್ಸಾಂಪಲ್ ಇದೆ, ಅದನ್ನು ನಾವು ನೋಡಿದ್ರೆ ಆಯ್ತು. ಇಲ್ಲೊಂದು ಕಂಪೌಂಡ್ ಇದೆ, ನಾನು ಎಲ್ಲಿ ಬೇಕಾದರೂ ನಾನು ಬಾಂಡ್ನ ಬ್ರೇಕ್ ಮಾಡ್ಬೋದು. ಬಟ್ ಈ ಒಂದು ಪರ್ಟಿಕ್ಯುಲರ್ ಕೇಸ್ ಒಳಗಡೆ ನಾವೇನು ಮಾಡ್ತಾಯಿದ್ದೀವಿ ಅಂದ್ರೆ, ಸೊ ಆಕ್ಸಿಜನ್ನ ನೆಕ್ಸ್ಟ್ ಪರ್ಟಿಕ್ಯುಲರ್ ಬಾಂಡ್ನ ನಾವು ಬ್ರೇಕ್ ಮಾಡ್ತಾಯಿದ್ದೀವಿ. ಬ್ರೇಕ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ, ನನಗೆ ಈ ಥರದ್ದು 2 ಹೈಪೋಥೆಟಿಕಲ್ ಸಿಂಥಾನ್ಸ್ಗಳು ಬರ್ತಾವ್ರಿ. ಇವಕ್ಕೆ ನಾವು ಹೈಪೋಥೆಟಿಕಲ್ ಸಿಂಥಾನ್ಸ್ ಅಂತಂದಾದರೂ ಕರಿಬೋದು, ಅಥವಾ ಸಿಂಥಾನ್ಸ್ ಅಂತ ಅಷ್ಟಾದರೂ ಕರಿಬೋದು ರೀ. ನೋಡ್ರಿ ಸಿಂಪ್ಲಿ ಸಿಂಥಾನ್ಸ್ ಅಂತಂದ್ರೆ ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೋಡಿರಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ, ಅಥವಾ ನಾನು ನಿಮಗೆ ಹೇಳ್ತಾ ಇದ್ದೆ ನೋಡಿರಿ ರಿಯೇಜೆಂಟ್ ಅಂದರೆ ಏನಂತಂದು. ಸೊ ಈಗ ಸಿಂಥಾನ್ಸ್ಗಳು ಏನಿರ್ತಾವೆ ನೋಡಿರಿ, ಅವು ಏನಿರ್ತಾವೆ ನೋಡಿರಿ, ಅವು ಲ್ಯಾಬ್ನಾಗ ಸಿಗೋಲ್ಲ ರೈಟ್. ಇನ್ಸ್ಟೆಡ್ ಆಫ್ ಸಿಂಥಾನ್ಸ್ ವಿ ಯೂಸ್ ಇಕ್ವಿವ್ಯಾಲೆಂಟ್ ರಿಯೇಜೆಂಟ್ಸ್. ಈ ಇಕ್ವಿವ್ಯಾಲೆಂಟ್ ರಿಯೇಜೆಂಟ್ಸ್ಗೆ ನಾವು ಸಿಂಪ್ಲಿ ರಿಯೇಜೆಂಟ್ ಅಂತಂದು ಸಹಿತ ನಾವು ಕರಿತೀವಿ. ನೋಡಿರಿ ಇಲ್ಲಿ ಆಕ್ಸಿಜನ್ ಆಗಿದ ಮೇಲ್ಗಡೆ ಏನೂ ಇರಲಿಲ್ಲ, ಅದ್ರ ಬದಲಿಗೆ ನಾವು ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಹೈಡ್ರೋಜನ್ ಆ್ಯಡ್ ಮಾಡಿದ್ದೀವಿ ರೈಟ್. ಹಿಯರ್ ವಿ ಗಾಟ್ ಫಿನಾಲ್ ಅಂತಂದು ರೈಟ್. ಅದೇ ಟೈಪ ರೈಟ್. ಸೊ ಹಿಯರ್ ವಿ ಗಾಟ್ ಕ್ಲೋರೋಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತಂದು ರೈಟ್. ಇದು ಏನಿದೆಲ್ಲ ಇದು ಲ್ಯಾಬ್ ಒಳಗಡೆ ಸಿಗ್ತತಿ, ಅದಕ್ಕೋಸ್ಕರ ನಾವು ಇದಕ್ಕೆ ರಿಯೇಜೆಂಟ್ ಅಂತ ಕರಿತೀವಿ. ಈಗ ನಾನು ಈ 2 ರಿಯೇಜೆಂಟ್ಸ್ಗಳನ್ನು ಮಿಕ್ಸ್ ಮಾಡಿದೆ ಅಂತ ಅಂದ್ಕೊಳ್ರಿ, ನನ್ನ ಟಾರ್ಗೆಟ್ ಮಾಲಿಕ್ಯೂಲ್ ಯಾವುದಿತ್ತು ನೋಡಿರಿ ಅದು ನಮಗೆ ಸಿಗುತ್ತೆ ರೈಟ್. ಸೊ ಗೊತ್ತಾಯ್ತಾ. ಈಗ ನಾನು ನಿಮಗೆ ಡಿಸ್ಕನೆಕ್ಷನ್ ಅಂದರೆ ಏನು ಅಂತ ನಾನು ನಿಮಗೆ ಹೇಳಿದ್ದೆ. ನಾವು ಎಲ್ಲಿ ಇಮ್ಯಾಜಿನರಿ ಬಾಂಡ್ ಬ್ರೇಕ್ ಮಾಡ್ತೀವಲ್ಲ ಆ ಒಂದು ಪ್ರೊಸೆಸ್ಗೆ ನಾವು ಡಿಸ್ಕನೆಕ್ಷನ್ ಅಂತ ಕರಿತೀವಿ. ನೋಡಿರಿ ಇಲ್ಲಿ ಕೆಲವೊಂದು ಗೈಡ್ಲೈನ್ಸ್ ಅದಾವು, ಗೈಡ್ಲೈನ್ಸ್ ಫಾರ್ ಚೂಸಿಂಗ್ ಡಿಸ್ಕನೆಕ್ಷನ್ ಅಂತಂದು. ಸೊ ಲೆಟ್ ಅಸ್ ಕನ್ಸಿಡರ್ ದಟ್ ಒನ್ ಅಂತಂದು. ಸೊ ನೋಡಿರಿ ಡಿಸ್ಕನೆಕ್ಷನ್ ಮಸ್ಟ್ ಬಿ ಕರೆಸ್ಪಾಂಡ್ ಟು ನೋನ್ ರಿಲಯಬಲ್ ರಿಯಾಕ್ಷನ್ಸ್ ಅಂತಂದು. ಈಗ ನಾವು ಏನೋ ಒಂದು ಡಿಸ್ಕನೆಕ್ಷನ್ ಮಾಡ್ತೀವಿ ರೀ. ಸೊ ಡಿಸ್ಕನೆಕ್ಷನ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ, ಆ ಒಂದು ಪರ್ಟಿಕ್ಯುಲರ್ ಎಲ್ಲಿ ಬ್ರೇಕ್ ಮಾಡ್ತೀವಲ್ಲ ಅದನ್ನು ಉಲ್ಟಾ ನಾವು ಮಾಡಿದ್ವಿ ಅಂದರೆ ಅದು ರಿಯಾಕ್ಷನ್ ಆಗ್ತಿರ್ಬೇಕು ರೈಟ್. ಡಿಸ್ಕನೆಕ್ಷನ್ ಮಸ್ಟ್ ಬಿ ಕರೆಸ್ಪಾಂಡ್ ಟು ನೋನ್ ರಿಲಯಬಲ್ ರಿಯಾಕ್ಷನ್ ಅಂತಂದು. ನೆಕ್ಸ್ಟ್ ನೋಡಿರಿ, ಫಾರ್ ಕಾಂಪೌಂಡ್ಸ್ ಕನ್ಸಿಸ್ಟಿಂಗ್ ಆಫ್ 2 parts ಆ್ಯಂಡ್ ಜಾಯ್ನೆಡ್ ಬೈ ಹೆಟ್ರೋ ಆಟಮ್ ಡಿಸ್ಕನೆಕ್ಷನ್ ಮೀನ್ಸ್ ಟೇಕ್ಸ್ ಪ್ಲೇಸ್ ನೆಕ್ಸ್ಟ್ ಟು ದ ಹೆಟ್ರೋ ಆಟಮ್ ಅಂತಂದು ರೈಟ್. ನೋಡಿರಿ ಈಗ ನಾನು ಡಿಸ್ಕನೆಕ್ಷನ್ ಮಾಡ್ತಿರ್ತೀನಲ್ಲ, ಸೊ ಅಂಥ ಟೈಮ್ನಾಗ ಮೀನ್ಸ್ ಆಕ್ಸಿಜನ್ ನೈಟ್ರೋಜನ್ ಇವೆಲ್ಲ ಇದ್ವು ಅಂತ ಅಂದ್ಕೊಳ್ರಿ, ಆ ಆಕ್ಸಿಜನ್ ಎಲ್ಲಿರ್ತದೆ ನೋಡಿರಿ ಅಲ್ಲೇ ಡಿಸ್ಕನೆಕ್ಷನ್ ಮಾಡ್ಬೇಕು ಕಂಪಲ್ಸರಿ ರೈಟ್. ಸೊ ಅದನ್ನು ಬಿಟ್ಟು ಬೇರೆ ಎಲ್ಲೋ ಅದ್ರ ನೆಕ್ಸ್ಟ್ ಕಾರ್ಬನ್ಗೆ ಈ ಥರ ಮಾಡೋದು ಆ ಥರ ಎಲ್ಲ ಮಾಡೋಂಗಿಲ್ಲ ರೀ. ಸೊ ಹೆಟ್ರೋ ಐಟಮ್ ಇತ್ತು ಅಂತ ಅಂದ್ಕೊಳ್ರಿ, ಆಕ್ಸಿಜನ್ ನೈಟ್ರೋಜನ್ ಸಲ್ಫರ್, ಸೊ ಕಂಪಲ್ಸರಿ ಹೆಟ್ರೋ ಐಟಮ್ ಇದ್ದಲ್ಲೇ ನಾವು ಡಿಸ್ಕನೆಕ್ಷನ್ ಮಾಡಬೇಕು ಅಂತಂದು ರೈಟ್. ನೋಡಿರಿ 3ನೇ ಗೈಡ್ಲೈನು. ಸೊ ಚೂಸ್ ದ ರೂಟ್ ದ್ಯಾಟ್ ಅವಾಯ್ಡ್ಸ್ means a chemoselectivity problem, that is disconnection should be done where the more reactive group is present ಅಂತಂದು ರೈಟ್. ನೋಡಿರಿ ಇಲ್ಲಿ ಹೇಳ್ತಾ ಇದ್ದೀವಿ ಕಿಮೋಸೆಲೆಕ್ಟಿವಿಟಿ ಪ್ರಾಬ್ಲಮ್ ಶುಡ್ ಬಿ ಅವಾಯ್ಡೆಡ್ ಅಂತಂದು. ಎಕ್ಸಾಂಪಲ್ ಈಗ ಸಲ್ಫರ್ ಮತ್ತು ನೈಟ್ರೋಜನ್ ಮೀನ್ಸ್ ಸಲ್ಫರ್ ಮತ್ತು ಆಕ್ಸಿಜನ್ 2 ಇದಾವೆ ಅಂತ ಅಂದ್ಕೊಳ್ರಿ, ಆಕ್ಸಿಜನ್ ಈಸ್ ಮೋರ್ ರಿಯಾಕ್ಟಿವ್, ಅದಕ್ಕೋಸ್ಕರ ನಾವು ಡಿಸ್ಕನೆಕ್ಷನ್ ಮಾಡುವಂಥ ಟೈಮ್ನಲ್ಲಿ ಆಕ್ಸಿಜನ್ ಹತ್ರನ ಮಾಡಬೇಕು ಅಥವಾ ಆಕ್ಸಿಜನ್ಗೆ ನಾವು ಡಿಸ್ಕನೆಕ್ಷನ್ ಮಾಡಬೇಕಂತಂದು ರೈಟ್. ನೋಡಿರಿ ಇಲ್ಲಿ ಕೆಲವೊಂದು ಸಿಂಥಾನ್ಸ್ ಮತ್ತು ಸಿಂಥೆಟಿಕ್ ಈಕ್ವಿಲೆಂಟ್ಸ್ಗಳದವು. ಸೊ ಇವುಗಳನ್ನು ಮೀನ್ಸ್ ದೀಸ್ ಕ್ವಶನ್ಸ್ ಆರ್ ಆಸ್ಕ್ಡ್ ಇನ್ ದ ಎಕ್ಸಾಮ್. ನೋಡಿರಿ ಸಿಂಥಾನ್ಸ್ ಮತ್ತು ಸಿಂಥೆಟಿಕ್ ಈಕ್ವಿಲೆಂಟ್ಸ್ಗಳನ್ನು ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಬ್ರೀಫಾಗಿ ಇಲ್ಲಿ ನೋಡ್ತಾ ಹೋದ್ರಾಯ್ತು. ನೋಡಿರಿ ಇಲ್ಲಿ R+ ಇದೆ ಅಂತ ಅಂದ್ಕೊಳ್ರಿ, RBr, RI, ROTS, ROMS ಇವೇನದವಲ್ಲ ಇವು ಈ R+ ಸಿಂಥೆಟಿಕ್ ಈಕ್ವಿಲೆಂಟ್ ಇರ್ತವೆ. ಸೊ ಇಲ್ಲಿ ಏನಪ್ಪ ಅಂದರೆ ಈಗ ನಾನು ಯಾವುದರ ಒಂದು ಸಿಂಥೆಟಿಕ್ ಈಕ್ವಿಲೆಂಟ್ನ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ರಿ, ಅದ್ರ ಮೇಲ್ಗಡೆ ನಾನು ಚಾರ್ಜಸ್ನ ಬರೆದೆ ಅಂತ ಅಂದ್ಕೊಳ್ರಿ, R+ Br- ಅಂತ ಆಗುತ್ತೆ. ಅದಕ್ಕೋಸ್ಕರ ಸೊ ದಿಸ್ ಪರ್ಟಿಕ್ಯುಲರ್ ರಿಯೇಜೆಂಟ್ ಈಸ್ ಎ ಈಕ್ವಿಲೆಂಟ್ ಫಾರ್ ದಿಸ್ ಪರ್ಟಿಕ್ಯುಲರ್, ಅಂದರೆ ಇದಕ್ಕೆ ಈ ಸಿಂಥಾನ್ಗೆ ಈಕ್ವಿಲೆಂಟ್ ಇದಾಗಿರ್ತೈತಿ ಅಂತಂದ್ರೆ ರೈಟ್. ಅದೇ ಟೈಪೇ ಇಲ್ಲಿ ನೋಡ್ರಿ ಇಲ್ಲಿ ಸೊ ಈ ಥರ ಇತ್ತು ಅಂತ ಅಂದ್ಕೊಳ್ರಿ, ಮೀನ್ಸ್ OH+ ಅಂತಂದು ಅವಾಗ ನಾವು ಅದ್ರ ಬದಲಿಗೆ ನಾವು ಯಾವ್ದು ತೊಗೋಬೋದು ಅಂದ್ರೆ ಸೊ ಈ ಒಂದು ಕೀಟೋನ್ನ ನಾವು ಸಿಂಥೆಟಿಕ್ ಈಕ್ವಿಲೆಂಟ್ ಅಂತ ತೊಗೋಬೋದು ರೈಟ್. ಅದೇ ಟೈಪ ಇಲ್ಲೊಂದಿದೆ ನೋಡಿರಿ OHC+ ಅಂತಂದು, ಇದಕ್ಕೆ ನಾವು ಈಕ್ವಿಲೆಂಟ್ ಸೊ ಸೈಕ್ಲಿಕ್ ಈಥರ್ಸ್ ಅಂತ ಏನದ ನೋಡಿರಿ ಇವುಗಳನ್ನು ನಾವು ಸಿಂಥೆಟಿಕ್ ಈಕ್ವಿಲೆಂಟ್ ಅಂತ ನಾವು ತೊಗೋಬೋದು ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೋಡಿರಿ ಇಲ್ಲಿ ಕೆಲವೊಂದು ಮತ್ತೊಂದು ಸ್ವಲ್ಪ ಸಿಂಥೆಟಿಕ್ ಈಕ್ವಿಲೆಂಟ್ಸ್ಗಳಿದಾವು. ಸೊ RC+O+ ಅಂತಂದು, ಸೊ ಇದರದ್ದು ಸಿಂಥೆಟಿಕ್ ಈಕ್ವಿಲೆಂಟ್ ಯಾವುದಾಗಿರ್ತದೆ ಹೇಳ್ರಿ, ಇಲ್ಲಿ ಡಬಲ್ ಬಾಂಡ್ ಏನಿದೆಯಲ್ಲ, ಸೊ ದಿಸ್ ಈಸ್ ದಿ ಸಿಂಥೆಟಿಕ್ ಈಕ್ವಿಲೆಂಟ್. ನೆಕ್ಸ್ಟ್ R- ಅಂತ ಏನಿದೆ ನೋಡಿರಿ, ಅವಾಗ ನಾವು R- ಇರೋವಂಥ ಆರ್ಗ್ಯಾನೋ ಮೀನ್ಸ್
ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸ್ಗಳು ಏನಿದೆ ನೋಡಿರಿ, ಆರ್ ಎಮ್ ಜಿ ಬಿ ಆರ್, ಆರ್ ಎಲ್ ಐ, ಎಲ್ ಐ ಸಿ ಯು ಆರ್ ಟು ಅಂತಂದು ಇವುಗಳು ಏನಾಗ್ತಾವೆ ಅಂದರೆ ಇದಕ್ಕೆ ಈಕ್ವಲೆಂಟ್ ಆಗಿರ್ತವೆ. ನೆಕ್ಸ್ಟ್ ಸಿ ಆರ್ ಸಿ ಡಬಲ್ ಬಾಂಡ್ ಓ ಮೈನಸ್ ಅಂತಂದು, ಸೊ ಇದ್ರದ್ದು ಈಕ್ವಲೆಂಟ್ ಅಂದ್ರೆ ಆರ್ ಸಿ ಡಬಲ್ ಬಾಂಡ್ ಓ ಸಿ ಎಚ್ 3, ಆರ್ ಸಿ ಡಬಲ್ ಬಾಂಡ್ ಓ ಸಿ ಡಬಲ್ ಬಾಂಡ್ ಓ ಸಿ ಎಚ್ 3 ನೋಡಿರಿ, ಇದು ಅದರದ್ದು ಈಕ್ವಲೆಂಟ್ ಆಗಿರ್ತೈತಿ ಅಂತಂದು. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಸೊ ಇ ಟಿ ಓ ಸಿ ಡಬಲ್ ಬಾಂಡ್ ಓ ಮೈನಸ್ ಅಂತಂದು ನೋಡಿರಿ, ಇದ್ರದ್ದು ಈಕ್ವಲೆಂಟ್ ಯಾವುದಾಗಿರ್ತೈತೆ ರೀ, ಸೊ ಈ ಥರ, ರೈಟ್. ಕ್ಯಾನ್ ಡೆಫಿನೆಟ್ಲಿ ಕನ್ಸಿಡರ್ ಸೊ ದೀಸ್ ಥಿಂಗ್ಸ್. ನೋಡಿರಿ, ನಾನು ನಿಮಗೆ ಹೇಳ್ತಾ ಇದ್ದೆ ಎರಡು ಮೆಥಡ್ಸ್ಗಳನ್ನು ಅಂತಂದು, ಒಂದು ಡಿಸ್ಕನೆಕ್ಷನ್, ಇನ್ನೊಂದು ಫಂಕ್ಷನಲ್ ಗ್ರೂಪ್ ಇಂಟರ್ ಕನ್ವರ್ಷನ್ ಅಂತಂದು, ರೈಟ್. ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್, ಫಂಕ್ಷನಲ್ ಗ್ರೂಪ್ ಇಂಟರ್ ಕನ್ವರ್ಷನ್. ನೋಡಿರಿ, ಆವಾಗಲೇ ಹೇಳ್ತಾ ಇದ್ದೆ ನಾನು ನಿಮಗೆ, ಸೊ ಕೆಲವೊಂದು ಟೈಮ್ ನಮಗೆ ಡಿಸೈರ್ಡ್ ಫಂಕ್ಷನಲ್ ಗ್ರೂಪ್ ಬರೋದಿಲ್ಲ, ಅದಕ್ಕೆ ನಾವು ಏನು ಮಾಡ್ಬೇಕು ಹೇಳ್ರಿ, ಫಂಕ್ಷನಲ್ ಗ್ರೂಪ್ ಇಂಟರ್ ಕನ್ವರ್ಷನ್ ಪ್ರೊಸೆಸ್ಗೆ ನಾವು ಹೋಗಬೇಕಾಗಿತ್ತು, ರೈಟ್. ಸೊ ಇಟ್ ಈಸ್ ದ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಒನ್ ಫಂಕ್ಷನಲ್ ಗ್ರೂಪ್ ಇಂಟು ಅನದರ್ ಡ್ಯೂರಿಂಗ್ ರಿಟ್ರೋಸಿಂಥಸಿಸ್ ಸಿಂಥೆಟಿಕ್ ಅನಾಲಿಸಿಸ್ ಅಂತಂದು, ರೈಟ್. ದ ಫಂಕ್ಷನ್ ಆಫ್ ಫಂಕ್ಷನಲ್ ಗ್ರೂಪ್ ಫಂಕ್ಷನಲ್ ಗ್ರೂಪ್ ಇಂಟರ್ ಕನ್ವರ್ಷನ್ ಮೋಸ್ಟ್ಲಿ ಇನ್ವಾಲ್ವ್ಸ್ ಒಂದು ಆಕ್ಸಿಡೇಷನ್ ಆಗಿರ್ತೈತಿ, ಇಲ್ಲಾಂದ್ರೆ ರಿಡಕ್ಷನ್ ಆಗಿರ್ತೈತಿ, ಇಲ್ಲಾಂದ್ರೆ ಸಬ್ಸ್ಟಿಟ್ಯೂಷನ್ ಆಗಿರುತ್ತೆ ಅಂತಂದು. ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಕಾರ್ಬನ್ ಟು ಕಾರ್ಬನ್ ಡಿಸ್ಕನೆಕ್ಷನ್ ಅಂತಂದು. ನಾವು ಕಾರ್ಬನ್ ಟು ಕಾರ್ಬನ್ ಡಿಸ್ಕನೆಕ್ಷನ್ ಯಾವ್ಯಾವ ಥರ ಮಾಡ್ಬೋದು ಅಂತಂದು ನೋಡಿರಿ, ಮೊದಲಿಗೆ ಒನ್ ಗ್ರೂಪ್ ಡಿಸ್ಕನೆಕ್ಷನ್ ಇರ್ತೈತಿ, ಅಂದರೆ ಒನ್ ಗ್ರೂಪ್ ಬ್ರೇಕ್ ಡೌನ್ ಅಷ್ಟೇ ಇರ್ತೈತಿ. ನೋಡಿರಿ, ಇದರಲ್ಲೇ ಮತ್ತು ಟೈಪ್ಸ್ಗಳಿರ್ತವೆ, ಆ ಟೈಪ್ಸ್ಗಳನ್ನು ಈಗ ನೋಡಿದ್ರೆ ಆಯಿತು. ಸೊ ಯು ಕ್ಯಾನ್ ಸಿ ದಿಸ್ ಒನ್. ದ ಫಸ್ಟ್ ಒನ್ ಈಸ್ 1,1 ಡಿಸ್ಕನೆಕ್ಷನ್ ಅಂತಂದು, ರೈಟ್. ಇಲ್ಲಿ ನೋಡ್ಬೋದು ನೀವು ಇಲ್ಲಿ. ಸೊ ಎಕ್ಸಾಂಪಲ್ ಇದು ಫಂಕ್ಷನಲ್ ಗ್ರೂಪ್ ಇದೆ ಅಂತ ಅಂದ್ಕೊಡ್ರಿ, ಫಂಕ್ಷನಲ್ ಗ್ರೂಪ್ ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿರ್ತೈತಲ್ಲ ಅದಕ್ಕೆ ನಾವು 1 ಅಂತ ಕರಿತೀವಿ. ಈ ಒಂದೇ ಕಾರ್ಬನ್ನಲ್ಲೇ ಎರಡು ಗ್ರೂಪ್ಸ್ಗಳು ಅಟ್ಯಾಚ್, ಅಂದರೆ ಎರಡು ಬಾಂಡ್ ಬ್ರೇಕ್ನ ಮಾಡಿದೆ ಅಂತ ಅಂದ್ಕೊಡ್ರಿ, ದಟ್ ಇಸ್ ಕಾಲ್ಡ್ ಆಸ್ 1,1 ಡಿಸ್ಕನೆಕ್ಷನ್ ಅಂತಂದು, ರೈಟ್. ಯು ಕ್ಯಾನ್ ಸಿ ದಿಸ್ ಒನ್, ಆರ್ ಮೈನಸ್ ಆರ್ ಟು ಮೀನ್ಸ್ R1 R2 ಪ್ಲಸ್ ಓ ಎಚ್ ಅಂತಂದು, ರೈಟ್. ಇದ್ರ ಬದಲಿಗೆ ನಾನು ಏನು ತೊಗೋತೀನಿ ಹೇಳ್ರಿ, ಇದನ್ನು ತೊಗೋತೀನಿ ನಾನು, ರೈಟ್. ಅಂದ್ರೆ ಆಲ್ಕೋಹಾಲ್ ಬದಲಿಗೆ ಇಲ್ಲಿ ಮೀನ್ಸ್ ಕೀಟೋನ ನಾನು ತೊಗೊಳ್ತಾ ಇದ್ದೀನಿ, ರೈಟ್. ಲೆಟ್ಸ್ ಕನ್ಸಿಡರ್ ದಿಸ್ ಒನ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ 1,2 ಡಿಸ್ಕನೆಕ್ಷನ್ ಅಂತಂದು, ರೈಟ್. ಇಲ್ಲಿ ನೋಡ್ರಿ, ಇಲ್ಲಿ ಫಂಕ್ಷನಲ್ ಗ್ರೂಪ್ ಇದೆ, ಇದು ಒಂದನೇ ಕಾರ್ಬನ್, ಇದು ಎರಡನೇ ಕಾರ್ಬನ್, ರೈಟ್. ಸೊ ಈಗ ಒಂದನೇದಕ್ಕೆ ಒಂದು ಬ್ರೇಕ್ ಡೌನು, ಎರಡನೇ ಕಾರ್ಬನ್ ಹತ್ರ ಒಂದು ಬ್ರೇಕ್ ಡೌನ್ ಆಯ್ತು ಅಂತ ಅಂದ್ಕೊಡ್ರಿ, ದಟ್ ಇಸ್ ಕಾಲ್ಡ್ ಆಸ್ 1,2 ಡಿಸ್ಕನೆಕ್ಷನ್ ಅಂತಂದು, ರೈಟ್. ಆರ್ ಮೈನಸ್, ಸೊ ಲೈಕ್ ದಿಸ್. ಸೊ ಲೆಟ್ ಅಸ್ ಕನ್ಸಿಡರ್ ದಿ ನೆಕ್ಸ್ಟ್ ಟೈಪ್. ನೋಡಿರಿ, ಇದ್ರದ್ದೇ ಇನ್ನೊಂದು ಎಕ್ಸಾಂಪಲ್ ಇದೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್, 1 2 ಅಂತಂದ್ರೆ, ರೈಟ್. ಒಂದನೇದಕ್ಕೂ ಸಹಿತ ಡಿಸ್ಕನೆಕ್ಷನ್ ಆಗ್ತಾಯಿದೆ ರೀ, ಎರಡನೇದಕ್ಕೂ ಸಹಿತ ಡಿಸ್ಕನೆಕ್ಷನ್ ಆಗ್ತಾಯಿದೆ. ಸೊ ಆರ್ ಪ್ಲಸ್ ಅಂದರೆ ನಾನು ಚಾರ್ಜ್ನ ಯಾವ ಥರ ಬೇಕಾದರೂ ಬರಿಬೋದು ಅಂತಂದು. ಸೊ ಇಲ್ಲಿ ಆರ್ ಪ್ಲಸ್, ಇಲ್ಲಿ ಆರ್ ಮೈನಸ್ ಅಂತ ಇದೆ. ಸೊ ವಿ ಕ್ಯಾನ್ ಡೆಫಿನೆಟ್ಲಿ ಕನ್ಸಿಡರ್ ದಿಸ್ ಒನ್ ಆ್ಯಸ್ ಅ ಸಿಂಥೆಟಿಕ್ ಇಕ್ವಲೆಂಟ್, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿ ಒನ್ ಮೋರ್ ಎಕ್ಸಾಂಪಲ್, 1,3 ಡಿಸ್ಕನೆಕ್ಷನ್ ಅಂತಂದು, ರೈಟ್. ನೋಡಿರಿ, ಇದು ಒಂದನೇ ಕಾರ್ಬನ್, ಎರಡನೇದು ಮೂರನೇದು ಅಂತಂದು, ರೈಟ್. ಸೊ ಮೂರನೇದಿದ್ದಲ್ಲೇ ಒಂದು ಡಿಸ್ಕನೆಕ್ಷನ್ ಇದೆ, ಆರ್ ಮೈನಸ್, ಅದಕ್ಕೋಸ್ಕರ ಇಲ್ಲಿ ಡಬಲ್ ಬಾಂಡ್ ಇದೆ ರೀ, ಇಟ್ ಯು ಕ್ಯಾನ್ ಸಿ ದಿಸ್ ಒನ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ 1,3 ಡಿಸ್ಕನೆಕ್ಷನ್ ಅಂತಂದು, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಟೈಪ್, ಇಟ್ಸ್ ಕಾಲ್ಡ್ ಆಸ್ 2 ಗ್ರೂಪ್ ಡಿಸ್ಕನೆಕ್ಷನ್ ಅಂತಂದು, ರೈಟ್. ಸೊ ಯು ಕ್ಯಾನ್ ಸಿ ದಿಸ್ ಒನ್. ನೋಡಿರಿ, 2 ಗ್ರೂಪ್ ಒಳಗಡೆ ಎಟ್ ಎ ಟೈಮ್ ನಾವು ಎರಡು ಗ್ರೂಪ್ಸ್ಗಳನ್ನು ಡಿಸ್ಕನೆಕ್ಷನ್ ಮಾಡ್ತೀವಿ, ರೈಟ್. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಅಂದ್ರೆ ಎರಡು ಪಾರ್ಟ್ಸ್ಗಳು ಬರ್ತಾವೆ ನನಗೆ. ನೋಡಿರಿ, 1,3 ಡೈಕಾರ್ಬೋನಿಲ್ ಕಂಪೌಂಡ್ಸ್ ಅಂತಂದು ನಾನು ಇಲ್ಲಿ ಡಿಸ್ಕನೆಕ್ಷನ್ ಮಾಡಿದೆ ಅಂತ ಅಂದ್ಕೊಳ್ರಿ, ಅವಾಗ ನನಗೆ ಇಲ್ಲೊಂದು ಸಿಂಥಾನ್ ಬರುತ್ತೆ, ನೆಕ್ಸ್ಟ್ ಇಲ್ಲೊಂದು ಸಿಂಥಾನ್ ಬರುತ್ತೆ ರೀ, ರೈಟ್. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಇದ್ರ ಮೇಲ್ಗಡೆ ಮೈನಸ್ ಚಾರ್ಜ್ ಬರಿತಾ ಇದ್ದೀನಿ, ಇದ್ರ ಮೇಲ್ಗಡೆ ಪ್ಲಸ್ ಚಾರ್ಜ್ನ ಬರಿತಾ ಇದ್ದೀನಿ. ನೋಡಿರಿ, ಇದ್ರ ಮೇಲ್ಗಡೆ ನಾನು ಮೈನಸ್ ಚಾರ್ಜ್ನ ಬರೆಯೋಕ್ಕೆ ಬರಲ್ಲ, ಯಾಕಂದರೆ ಆಲ್ರೆಡಿ ಡಬಲ್ ಬಾಂಡ್ ಇದೆ ರೀ, ಅದಕ್ಕೋಸ್ಕರ ಇಟ್ ಶುಡ್ ಬಿ ಪಾಸಿಟಿವ್, ದಿಸ್ ಶುಡ್ ಬಿ ನೆಗೆಟಿವ್ ಅಂತಂದು. ನೆಕ್ಸ್ಟ್ ಇದ್ರದ್ದು ಸಿಂಥೆಟಿಕ್ ಇಕ್ವಲೆಂಟ್ ಏನಿದೆ ಅಲ್ಲ, ಅದು ಇದಾಗಿರ್ತದೆ ರೀ, ರೈಟ್. ಇಲ್ಲಿ ಡಬಲ್ ಬಾಂಡ್, ಇಲ್ಲಿ ಓ ಮೈನಸ್ ಅಂತಂದು, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್. ಸೊ ಬೀಟಾ ಹೈಡ್ರಾಕ್ಸಿ ಕಾರ್ಬೋನಿಲ್ ಕಂಪೌಂಡ್ ಅಂತಂದು, ರೈಟ್. ಈ ಥರದ್ದು ಒಂದು ಕಂಪೌಂಡ್ ಇತ್ತು ಅಂತ ಅಂದ್ಕೊಳ್ರಿ. ನೋಡ್ರಿ, ಇಲ್ಲಿ ಅಲ್ಫಾ ಬೀಟಾ ಹೈಡ್ರಾಕ್ಸಿ ಕಾರ್ಬೋನಿಲ್ ಕಂಪೌಂಡ್. ಸೊ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಬ್ರೇಕ್ ಡೌನ್ನ ಮಾಡ್ಬೋದು, ಇಲ್ಲಿ ಬ್ರೇಕ್ ಡೌನ್ನ ಮಾಡಿದೆ ಅಂತ ಅಂದ್ಕೊಳ್ರಿ. ಸೊ ಇದ್ರ ಮೇಲ್ಗಡೆ ಪಾಸಿಟಿವ್ ಚಾರ್ಜ್, ಇದ್ರ ಮೇಲ್ಗಡೆ ನೆಗೆಟಿವ್ ಚಾರ್ಜ್ನ ಬರಿಬೇಕಾಗುತ್ತೆ. ನೋಡಿರಿ, ಇದ್ರದ್ದು ಸಿಂಥೆಟಿಕ್ ಇಕ್ವಲೆಂಟ್ ಏನಿದೆ ಅಲ್ಲ, ಅದು ಇದಾಗಿರುತ್ತೆ ಅಂತಂದು, ರೈಟ್.
ನೋಡಿರಿ ಇಲ್ಲಿ ಮೈನಸ್ ಚಾರ್ಜ್ ಇದೆ, ಇಲ್ಲಿ ಡಬಲ್ ಬಾಂಡ್ ಹಾಕೊಂಡೆ ಅಂತ ಅಂದ್ಕೊಡ್ರಿ, ಇದ್ರ ಮೇಲೆ ಮೈನಸ್ ಚಾರ್ಜ್ ಬರುತ್ತೆ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. So let us consider this one. ಸೊ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಾರ್ಬೊನಿಲ್ ಕಂಪೌಂಡ್, ಇದಕ್ಕೆ ನಾವು ಈನೋನ್ ಅಂತಂದು ಸಹಿತ ನಾವು ಕರಿತೀವಿ. ಸೊ ಯು ಕ್ಯಾನ್ ಸಿ ದಿಸ್ ಒನ್. ನೋಡಿರಿ ಈನೋನ್ ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ ಇಲ್ಲಿ ಫಂಕ್ಷನಲ್ ಗ್ರೂಪ್ ಇಂಟರ್ ಕನ್ವರ್ಷನ್ದ ಅವಶ್ಯಕತೆ ಇದೆ. ಯು ಕ್ಯಾನ್ ಸಿ ದಿಸ್ ಒನ್. ಇಲ್ಲಿ ಡಬಲ್ ಬಾಂಡ್ ಇದೆ, R1 ಡಬಲ್ ಬಾಂಡ್, C ಡಬಲ್ ಬಾಂಡ್ R2 ಅಂತಂದು. ಸೊ ಈಗ ನಾನು ಇಲ್ಲಿ ಬ್ರೇಕ್ ಡೌನ್ ಮಾಡಿದೆ ಅಂತ ಅಂದ್ಕೊಳ್ರಿ. ಬ್ರೇಕ್ ಡೌನ್ ಮಾಡಿದೆ ಅಂದ್ರೆ ಸೊ ದೇರ್ ವಿ ಗೋಯಿಂಗ್ ಟು ಗೆಟ್ ದಿಸ್ ಒನ್. ನೆಕ್ಸ್ಟ್ ಇಲ್ಲಿ 1,3 ಡಿಸ್ಕನೆಕ್ಷನ್ ಮಾಡಿದೆ ಅಂತ ಅಂದ್ಕೊಡ್ರಿ, ಅವ ನನಗೆ ಇಲ್ಲಿ ಬರುತ್ತೆ 1,3 ಡಿಸ್ಕನೆಕ್ಷನ್. ಸೊ ಯು ಕ್ಯಾನ್ ಸಿ ದಿಸ್ ಒನ್. ರೈಟ್, ನೋಡಿರಿ ಇದೊಂದು ಪಾರ್ಟ್ ಸಪ್ರೇಟ್ ಆಗಿರುತ್ತೆ, ನೆಕ್ಸ್ಟ್ ಇದೊಂದು ಪಾರ್ಟ್ ಸಪ್ರೇಟ್ ಆಗಿರುತ್ತೆ. ರೈಟ್, ಸೊ ನೆಕ್ಸ್ಟ್ ಸೊ ದೇರ್ ವಿ ಗೋಯಿಂಗ್ ಟು ಗೆಟ್ ದಿಸ್ ಒನ್. ಇಲ್ಲಿ ಪ್ಲಸ್ ಚಾರ್ಜ್ ಬಂತು, ನೆಕ್ಸ್ಟ್ ಇಲ್ಲಿ ಮೈನಸ್ ಚಾರ್ಜ್ ಬಂತು ರೀ. ರೈಟ್, ಸೊ C ಡಬಲ್ ಬಾಂಡ್ R2 ಅಂತಂದು. ರೈಟ್, ಸೊ ದಿಸ್ ಈಸ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಾರ್ಬೊನಿಲ್ ಕಂಪೌಂಡ್ ಅಂತಂದು. ಸೊ ಲೆಟ್ ಅಸ್ ಕನ್ಸಿಡರ್ ಅಂದರೆ ಇಲ್ಲಿ 2 ಫಂಕ್ಷನಲ್ ಗ್ರೂಪ್ಸ್ ಇನ್ವಾಲ್ವ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ರೀ. ರೈಟ್, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. 1,5 ಡೈ ಫಂಕ್ಷನಲೈಸ್ಡ್ ಕಂಪೌಂಡ್ ಅಂತಂದು. ನೋಡಿರಿ ಇಲ್ಲಿ 1 ಇದೆ, ಮೀನ್ಸ್ ಇಲ್ಲಿ ಮಿಡಲ್ ಅಂತ್ರಿಕೆ ನಾನು ಮೊದಲು ಬ್ರೇಕ್ ಡೌನ್ ಮಾಡ್ಕೋತೀನಿ. ಸೊ ಬ್ರೇಕ್ ಡೌನ್ ಆಗಿದ ಮೇಲ್ಗಡೆ 1,5 ಡಿಸ್ಕನೆಕ್ಷನ್ನ ನಾನು ಮಾಡ್ತೀನಿ. ರೈಟ್, ಯು ಕ್ಯಾನ್ ಸಿ ದಿಸ್ ಒನ್. ನೋಡಿರಿ ಇಲ್ಲೇನಿದೆ ಅಲ್ಲ, ಸೊ ಇಲ್ಲಿ ನೆಗೆಟಿವ್ ಚಾರ್ಜ್ ಬರ್ತಾ ಇತ್ತು, ಅದಕ್ಕೋಸ್ಕರ ಇಲ್ಲಿ ಡಬಲ್ ಬಾಂಡ್ ಬಂತು. ರೈಟ್, ಇಲ್ಲಿ ಡಬಲ್ ಬಾಂಡ್ ಬಂತು. ರೈಟ್, ಯು ಕ್ಯಾನ್ ಸಿ ದಿಸ್ ಒನ್. ನೆಕ್ಸ್ಟು ಇಲ್ಲಿ ಡಬಲ್ ಬಾಂಡ್ ಇದೆ, ಇಲ್ಲಿ ಆಕ್ಸಿಜನ್ ಮೈನಸ್ ಇದೆ ರೀ. ಸೊ ಇದ್ರದ್ದು ಸಿಂಥೆಟಿಕ್ ಇಕ್ವಲೆಂಟ್ ಅಂದರೆ ಯಾವುದಾಗುತ್ತೆ ನನಗೆ? ಸೊ ಇದು ಆಗುತ್ತೆ ರೀ. ರೈಟ್, ಇಲ್ಲಿದೆ ನನ್ನ ಹತ್ರ. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಟೈಪ್ ಮೀನ್ಸ್ ಎಸ್ಟರ್ ಟೈಪ್ ಆಫ್ ಕಂಪೌಂಡ್ ಇದೆ ರೀ. ಸೊ ಲೈಕ್ ದಿಸ್. ರೈಟ್, ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಡೋನಾರ್ ಎಕ್ಸೆಪ್ಟಾರ್ ಸಿಂಥಾನ್ಸ್ ಅಂತಂದು. ಡೋನಾರ್ ಎಕ್ಸೆಪ್ಟರ್ ಸಿಂಥಾನ್ಸ್ ಅಂತ ಇರುತ್ತೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿರಿ ಇಲ್ಲಿ ಏನಾಗುತ್ತೆ ಅಂದ್ರೆ ನೆಗೆಟಿವ್ಲಿ ಪೋಲರೈಸ್ಡ್ ಸಿಂಥಾನ್ಸ್ ಆರ್ ಕಾಲ್ಡ್ ಆಸ್ ಡೋನಾರ್ಸ್ ಅಂತಂದು. ಈಗ ಅದ್ರ ಮೇಲ್ಗಡೆ ನೆಗೆಟಿವ್ ಚಾರ್ಜ್ ಇತ್ತು ಅಂತ ಅಂದ್ಕೊಳ್ರಿ, ಅದಕ್ಕೆ ನಾವು ಡೋನಾರ್ ಸಿಂಥಾನ್ಸ್ ಅಂತ ಕರಿತೀವಿ ರೀ. ರೈಟ್, ಸೊ ಅವಾಗ ನಾವು ಅದನ್ನು ಯಾವ ಸಿಂಬಲ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ ಅಂದರೆ D ಅಂತ ಸಿಂಬಲ್ ಮಾಡ್ತೀವಿ ರೀ. ರೈಟ್, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮೈನಸ್ ಚಾರ್ಜ್ ಇದೆ, ನೆಕ್ಸ್ಟ್ C ಡಬಲ್ ಬಾಂಡ್ O ಅಂತಂದು 1,2. ಇಲ್ಲಿ ನೆಗೆಟಿವ್ ಚಾರ್ಜ್ ಏನಿದೆಯಲ್ಲ ಅದು 2ನೇ ಕಾರ್ಬನ್ಗೆ ಅಂದ್ರೆ ಫಂಕ್ಷನಲ್ ಗ್ರೂಪಿಂದ 2ನೇ ಪೊಸಿಷನ್ಗೆ ಇದೆ ರೀ, ಅದಕ್ಕೋಸ್ಕರ ನಾನು ಇದಕ್ಕೆ D2 ಸಿಂಥಾನ್ ಅಂತ ಕರಿತೀನಿ ರೀ. ನೆಕ್ಸ್ಟ್ ಇದರ ಸಿಂಥೆಟಿಕ್ ಈಕ್ವಲೆಂಟ್ ಇಲ್ಲಿದೆ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಮೀನ್ಸ್ ಇದ್ರದ್ದೇ ನೆಕ್ಸ್ಟ್ ಇಲ್ಲಿ ನೋಡಿರಿ ಪಾಸಿಟಿವ್ಲಿ ಚಾರ್ಜ್ಡ್ ಸಿಂಥಾನ್ಸ್ ಏನಿರ್ತಾವಲ್ಲ ಅವುಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಎಕ್ಸೆಪ್ಟಾರ್ ಸಿಂಥಾನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿರಿ ಇಲ್ಲಿದೆ. ಸೊ ಇದನ್ನ ಒಂದು ಸಿಂಬಲ್ ಇದೆ, ಅದು ಏನಂದರೆ A ಅಂತಂದು. ರೈಟ್, ನೋಡ್ರಿ R ಮೀನ್ಸ್ ಪ್ಲಸ್ OH ಅಂತಂದು. ಸೊ ಇದ್ರದ್ದು A1 ಸಿಂಥಾನ್ ಅಂತಂದು. ರೈಟ್, ಇದನ್ನ ನಾನು R C ಡಬಲ್ ಬಾಂಡ್ OH ಅಂತಂದು ಸಹಿತ ಅದರದ್ದು ಸಿಂಥೆಟಿಕ್ ಈಕ್ವಲೆಂಟ್ ಅಂತ ನಾನು ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ A2 ಸಿಂಥಾನ್ ಇದೆ ನೋಡಿರಿ ಇಲ್ಲಿ, ಅಂದರೆ 2ನೇ ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಇದೆ, ಅದಕ್ಕೋಸ್ಕರ ದಿಸ್ ಈಸ್ A2 ಸಿಂಥಾನ್ ಅಂತಂದು. ಹಿಯರ್ ದ ನಂಬರ್ ಇಂಡಿಕೇಟ್ಸ್ ದಿ ಪೊಸಿಷನ್ ಆಫ್ ಎಕ್ಸೆಪ್ಟರ್ ಆರ್ ಡೋನರ್ ಸೈಟ್ ರಿಲೇಟೆಡ್ ಟು ಫಂಕ್ಷನಲ್ ಗ್ರೂಪ್ ಅಂತಂದು. ಅಲ್ಲಿ ಯಾವ ಫಂಕ್ಷನಲ್ ಗ್ರೂಪ್ ಇರ್ತದಲ್ಲ ಅಲ್ಲಿಂದ ಯಾವ ಪರ್ಟಿಕ್ಯುಲರ್ ಕಾರ್ಬನ್ ಮೇಲ್ಗಡೆ ಪಾಸಿಟಿವ್ ಚಾರ್ಜ್ ಅಥವಾ ನೆಗೆಟಿವ್ ಚಾರ್ಜ್ ಇದೆ ಅನ್ನೋದನ್ನು ರಿಪ್ರೆಸೆಂಟ್ ಮಾಡುತ್ತೆ ಅಂತಂದು. ರೈಟ್, ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಕಾನ್ಸೆಪ್ಟ್. ಇಲ್ಲೊಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಇದೆ, ಉಂಪಲಾಂಗ್ ಅಂತಂದು. ನೋಡಿರಿ ಹಂಗಂದ್ರೆ ಏನು ಮೀನ್ಸ್ ಅನ್ನೋದನ್ನ ಈಗ ನೋಡಿದ್ರೆ ಆಯ್ತು. ನೋಡಿರಿ ಇಲ್ಲಿ ರಿವರ್ಸಲ್ ಆಫ್ ಪೊಲಾರಿಟಿಗೆ ಏನಂತ ಕರಿತೀವಿ ಅಂದ್ರೆ ನಾವು ಉಂಪಲಾಂಗ್ ಅಂತ ಕರಿತೀವಿ ರೀ. ಇಲ್ಲೇನಾಗುತ್ತೆ ಅಂದ್ರೆ ನನ್ನ ಹತ್ರ ಒಂದು ಸಿಂಥಾನ್ ಇರ್ತದೆ ರೀ, ಆ ಸಿಂಥಾನ್ದು ಇಲ್ಲಿ ಮೈನಸ್ ಸೈನ್ ಇದ್ರೂ ಸಹಿತ ನಾವು ಅದನ್ನು ಚೇಂಜ್ ಮಾಡಿಬಿಟ್ಟು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿದ್ವಿ ಅಂತ ಅಂದ್ಕೊಡ್ರಿ, ಅವಾಗ ನಾವು ಅದಕ್ಕೆ ರಿವರ್ಸಲ್ ಆಫ್ ಪೊಲಾರಿಟಿ ಅಂತ ಕರಿತೀವಿ ಅಥವಾ ಉಂಪಲಾಂಗ್ ಅಂತ ಕರಿತೀವಿ. ನೋಡ್ರಿ ಇಲ್ಲಿ unnatural synthons A2 or D1 are called as umpalong ಅಂತಂದು. Umpalong means reverse polarity because their natural reactivity is reversed ಅಂತಂದು. ರೈಟ್, ಅಲ್ಲಿ ಅದರದ್ದು ಪಾಸಿಟಿವ್ ಇದ್ದದನ್ನ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ತೀವಿ, ನೆಗೆಟಿವ್ ಇದ್ದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತೀವಿ ರೀ. ರೈಟ್, ನೋಡಿರಿ ಇಲ್ಲೊಂದು ಎಕ್ಸಾಂಪಲ್ ಹೇಳಿದೆ ಅಂತ ಅಂದ್ಕೊಳ್ರಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ D1 ಸಿಂಥಾನ್ಗೆ ಎಕ್ಸಾಂಪಲ್ ಇದಾಗಿರುತ್ತೆ. ರೈಟ್, ಇಲ್ಲೊಂದು D1 ಸಿಂಥಾನ್ಗೆ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ರೀ. ನೆಕ್ಸ್ಟ್ A2 ಸಿಂಥಾನ್ಗೆ ಇದು ಒಂದು ಎಕ್ಸಾಂಪಲ್. ರೈಟ್,
1 2 A2 ಸಿಂಥಾನ್ ಇದು ಈಕ್ವಲೆಂಟ್ ಅಂತಂದು ನೋಡಿರಿ. ಡೈಥಯಾನ್ಸ್ ಡೈಥಯೇನ್ಸ್ ಆ್ಯಸ್ ಉಂಪಲಾಂಗ್ ರಿಯೇಜೆಂಟ್ ಅಂತಂದು ನೋಡಿರಿ. ಹಂಗಂದ್ರೆ ಏನಂತ ಇಲ್ಲಿ ಹೇಳ್ತೀನಿ ನಾನು ನಿಮಗೆ. ಸೊ ಎಕ್ಸಾಂಪಲ್ ಇಲ್ಲಿ D1 ಸಿಂಥಾನ್ ಇದೆ ಅಂತ ಅಂದ್ಕೊಳ್ರಿ, ಇದು D1 ಸಿಂಥಾನ್. ಸೊ ಇಲ್ಲಿ ಏನಿದೆ ಅಲ್ಲ, ಇಲ್ಲಿ ಯಾವ ಸೈನ್ ಇದೆ, ಇಲ್ಲಿ ಮೈನಸ್ ಸೈನ್ ಇದೆ ರೀ, ರೈಟ್, ಮೈನಸ್ ಸೈನ್ ಇದೆ. ಇದಕ್ಕೆ ನಾನು ಡೈಥಯೇನ್ ಅಂತ ಏನಿದೆ ನೋಡಿರಿ, ದಿಸ್ ಈಸ್ ಡೈಥಯೇನ್. ಈ ಡೈಥಯೇನ್ನ ಇದ್ರ ಜೊತೆಗೆ ರಿಯಾಕ್ಷನ್ ಮಾಡಿದೆ ಅಂದ್ರೆ ಅವಾಗ ಇಲ್ಲಿ ಎಸ್ ಮೈನಸ್, ಇಲ್ಲಿ ಎಸ್ ಮೈನಸ್ ಮಿತ್ ಪ್ರೋಪ್ ಮೀನ್ಸ್ ಇಲ್ಲಿ ಪ್ರೋಪೇನ್ ಬರುತ್ತೆ, ರೈಟ್. ಸೊ ಇದಕ್ಕೆ ಡೈಥಯೇನ್ ಅಂತಂದೇ ಕರಿತೀವಿ. ಈ ಡೈಥಯೇನ್ನ ಇದ್ರ ಜೊತೆಗೆ ರಿಯಾಕ್ಷನ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ. ಇಲ್ಲಿ ಮೊದಲಿಗೆ ಯಾವ ಸೈನ್ ಇತ್ತು, ಇಲ್ಲಿ ಮೈನಸ್ ಸೈನ್ ಇತ್ತು, ಅದು ಏನಾಗಿ ಕನ್ವರ್ಟ್ ಆಯ್ತು ರೀ, ಇದು ಪಾಸಿಟಿವ್ ಆಗಿ ಕನ್ವರ್ಟ್ ಆಯ್ತು ರೀ, ರೈಟ್. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಎಲೆಕ್ಟ್ರೋಫಿಲಿಕ್ ಮೀನ್ಸ್ ಕಾರ್ಬನ್ ಆಟಮ್ ಇದೆ ರೀ, ಇಲ್ಲಿ ಎಲೆಕ್ಟ್ರೋಫಿಲಿಕ್ ಕಾರ್ಬನ್ ಆಟಮ್ ಇದೆ, ರೈಟ್. ಅಂದರೆ ಇದು ನೆಗೆಟಿವ್ಲಿ ಚಾರ್ಜಡ್ ಇದೆ ರೀ ಇದು. ಸೊ ಇದನ್ನ ನಾನು ಇದ್ರ ಜೊತೆಗೆ ರಿಯಾಕ್ಷನ್ ಮಾಡಿದೆ ಅಂತ ಅಂದ್ಕೊಳ್ರಿ. ಅವಾಗ ಇದೇನೋ ಅಟ್ಯಾಚ್ ಆಯಿತು. ಅಟ್ಯಾಚ್ ಆಗಿದ ಮೇಲ್ಗಡೆ ಇದು ನೆಗೆಟಿವ್ಲಿ ಚಾರ್ಜಡ್ ಅಂದರೆ ಎಲೆಕ್ಟ್ರೋಫಿಲಿಕ್ ಇದ್ದು ಏನಾಯ್ತು ರೀ, ಅದು ನ್ಯೂಕ್ಲಿಯೋಫಿಲಿಕ್ ಆಯ್ತು ರೀ ಅಂತಂದ್ರೆ, ರೈಟ್, ಲೈಕ್ ದಿಸ್ ಇಟ್ ವಿಲ್ ಬಿಕೇಮ್ ನ್ಯೂಕ್ಲಿಯೋಫಿಲಿಕ್ ಅಂತಂದ್ರೆ, ರೈಟ್. ಸಾರಿ ಮೀನ್ಸ್ ಐ ಟೋಲ್ಡ್ ಇಟ್ ಡಿಫ್ರೆಂಟ್. ಆ್ಯಕ್ಚುಲಿ ಇದು ಮೊದಲಿಗೆ ಪಾಸಿಟಿವ್ಲಿ ಚಾರ್ಜಡ್ ಇತ್ತು, ಅಂದ್ರೆ ಎಲೆಕ್ಟ್ರೋಫಿಲಿಕ್ ಇತ್ತು. ಅದೇನಾಯ್ತು ರೀ, ಇದು ನೆಗೆಟಿವ್ಲಿ ಚಾರ್ಜಡ್ ಅಂದ್ರೆ ನ್ಯೂಕ್ಲಿಯೋಫಿಲಿಕ್ ಆಗಿ ಕನ್ವರ್ಟ್ ಆಯ್ತು ಅಂತಂದ್ರೆ, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೋಡಿ ಇಲ್ಲೊಂದೆರಡು ಎಕ್ಸಾಂಪಲ್ಸ್ಗಳಿದವು. ನಾನು ನಿಮಗೆ ಎರಡು ಹೇಳ್ತಾ ಇದ್ದೆ, ಒಂದು D1 ಇನ್ನೊಂದು A2 ಅಂತಂದ್ರೆ, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಇಲ್ಲಿ ಮಿಡಲ್ ಕಟ್ ಮಾಡಿದೆ ಅಂತ ಅಂದ್ಕೊಡ್ರಿ. ಇದ್ರ ಮೇಲ್ಗಡೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ಇದ್ರ ಮೇಲ್ಗಡೆ ಮೈನಸ್ ಚಾರ್ಜ್ ಬರುತ್ತೆ. ಇದು ಏನು ರೀ, ಇದು D1 ಅಂತಂದ್ರೆ ಡೋನಾರ್, ಇದು ಅಸೈಲ್ ಆನಯನ್ ಸಿಂಥಾನ್ ಅಂತಂದು. ಸೊ ಇದಕ್ಕೆ ನಾನು ಡೈಥಯೇನ್ ಆನಯನ್ನ ಮೀನ್ಸ್ ಅಟ್ಯಾಚ್ ಮಾಡಿದೆ ಅಂತ ಅಂದ್ಕೊಡ್ರಿ. ಅವಾಗ ಇದೇನಾಗುತ್ತೆ ರೀ, ಇದು ಮೈನಸ್ ಸೈನ್ ಆಗಿ ಕನ್ವರ್ಟ್ ಆಗುತ್ತೆ, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ನೋಡಿರಿ, ಇದನ್ನ ಯಾವ ಥರ ಸಿಂಥಸಿಸ್ ಮಾಡ್ಬೋದು ಅನ್ನೋದು ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಥ್ರೂ ದಿಸ್ ಒನ್. ಸೊ ಇಲ್ಲಿ ಇದಕ್ಕೆ ಅಟ್ಯಾಚ್ ಮಾಡಿದ್ವಿ ಅಂತ ಅಂದ್ಕೊಡ್ರಿ, ಇದು ಮೈನಸ್ ಸೈನ್ ಆಗುತ್ತೆ. ಸೊ ಇದನ್ನು ತೊಗೊಂಡು ಬಂದುಬಿಟ್ಟು ಇಲ್ಲಿ ಅಟ್ಯಾಚ್ ಮಾಡಿದೆ ಅಂತ ಅಂದ್ಕೊಡ್ರಿ, ಆವಾಗ ಇದು ನಮಗೆ ಸಿಗುತ್ತೆ ರೀ. ಈ ಟಾರ್ಗೆಟ್ ಮಾಲಿಕ್ಯೂಲ್ ಏನಿದೆ ಅಲ್ಲ, ಅದು ನಮಗೆ ಸಿಕ್ಕಂಗೆ ಆಗುತ್ತೆ. ಯಾಕಂದ್ರೆ ನಾವು ಈ ರಿವರ್ಸಲ್ ಆಫ್ ಪೊಲಾರಿಟಿನ ಮಾಡದೆ ಹೊರತು ಈ ಸಿಂಥಸಿಸ್ ಮಾಡೋದಕ್ಕೆ ಆಗೋದಿಲ್ಲ ನಮಗೆ. ಅದಕ್ಕೋಸ್ಕರ ನಾವು ಈ ಡೈಥಯನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸೈನ್ನ ಚೇಂಜ್ ಮಾಡಿಬಿಟ್ಟು ಈ ಸಿಂಥಸಿಸ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತಂದ್ರೆ, ರೈಟ್. ನೋಡಿರಿ, ನೆಕ್ಸ್ಟ್ ಇದೇನಂದ್ರೆ ಪ್ರೊಟೆಕ್ಟಿಂಗ್ ಗ್ರೂಪ್ಸ್ ಅಂತಂದು. ಕೆಲವೊಂದು ಟೈಮ್ ಏನಾಗುತ್ತಂದ್ರೆ ನಾವು ಈಗ ಯಾವುದೋ ಒಂದು ರಿಯಾಕ್ಷನ್ ಮಾಡೋದಕ್ಕೆ ಹೋಗುತ್ತೀವಿ, ಅಲ್ಲಿ ಯಾವುದಾದ್ರೂ ಒಂದು ಡೆಲಿಕೇಟ್ ಫಂಕ್ಷನಲ್ ಗ್ರೂಪ್ಸ್ಗಳಿದ್ವು ಅಂತ ಅಂದ್ಕೊಡ್ರಿ, ಅವು ಸಹಿತ ರಿಡಕ್ಷನ್, ಆಕ್ಸಿಡೇಷನ್, ಬೇರೆ ಏನೋ ಒಂದು ರಿಯಾಕ್ಷನ್ ಆಗಿಬಿಡ್ತಾವೆ ರೀ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದ್ರೆ, ಮೀನ್ಸ್ ಕೆಲವೊಂದು ಫಂಕ್ಷನಲ್ ಗ್ರೂಪ್ಸ್ಗಳನ್ನು ಪ್ರೊಟೆಕ್ಟ್ ಮಾಡ್ತೀವಿ. ಆ ಪ್ರೊಟೆಕ್ಟ್ ಮಾಡೋದಕ್ಕೆ ಪ್ರೊಟೆಕ್ಟಿಂಗ್ ಗ್ರೂಪ್ಸ್ ಅಂತ ಕರಿತೀವಿ ರೀ. ದ ರಿಯಾಕ್ಷನ್ ದ್ಯಾಟ್ ದ ಲೆಸ್ ರಿಯಾಕ್ಟಿವ್ ಗ್ರೂಪ್ ಇನ್ ದ ಪ್ರೆಸೆನ್ಸ್ ಆಫ್ ಮೋರ್ ರಿಯಾಕ್ಟಿವ್ ಗ್ರೂಪ್ ಕ್ಯಾನ್ ಬಿ ಡನ್ ಬೈ ಯೂಸಿಂಗ್ ಪ್ರೊಟೆಕ್ಟಿವ್ ಗ್ರೂಪ್ ಅಂತಂದ್ರೆ, ರೈಟ್. ಸೊ ಈಗ ನಾನು ಯಾವುದಕ್ಕೋ ಒಂದು ಟಾರ್ಗೆಟ್ ಮಾಲಿಕ್ಯೂಲ್ಗೆ ಅಂದರೆ ಈಗ ಒಂದು ಫಂಕ್ಷನಲ್ ಗ್ರೂಪ್ ಒಳಗಡೆ ಅಂದರೆ ಒಂದು ಮಾಲಿಕ್ಯೂಲ್ ಒಳಗಡೆ ಎರಡು ಫಂಕ್ಷನಲ್ ಗ್ರೂಪ್ಸ್ಗಳಿದ್ವು ಅಂತ ಅಂದ್ಕೊಳ್ರಿ. ಯಾವುದೋ ಒಂದು ರಿಯೇಜೆಂಟ್ ಹಾಕಿದೆ ಅಂದ್ರೆ ಬೇರೆ ಒಂದು ಮೀನ್ಸ್ ಫಂಕ್ಷನಲ್ ಗ್ರೂಪ್ಸ್ಗೆ ಹೋಗ್ಬಿಟ್ಟು ಅದು ರಿಯಾಕ್ಷನ್ ಆಗ್ತಿರ್ತೈತೆ ರೀ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಅದನ್ನ ಬೇರೆ ಇನ್ನೊಂದಾಗಿ ಕನ್ವರ್ಟ್ ಮಾಡ್ತೀವಿ. ಅದಕ್ಕೆ ನಾವು ಪ್ರೊಟೆಕ್ಟಿಂಗ್ ಗ್ರೂಪ್ಸ್ ಅಂತ ಕರಿತೀವಿ. ಈಗ ಪ್ರೊಟೆಕ್ಟಿಂಗ್ ಗ್ರೂಪ್ಸ್ಗಳ ಬಗ್ಗೆ ನಾವೀಗ ಸ್ಟಡಿ ಮಾಡಿದ್ರೆ ಆಯಿತು. ಸೊ ಯು ಕ್ಯಾನ್ ಸಿ ದಿಸ್ ಒನ್. ನೋಡಿರಿ, ಇಲ್ಲೊಂದು ಕಾನ್ಸೆಪ್ಟ್ ಇದೆ. ಈಗ ನಾನು ಇದಕ್ಕೆ pH MgBr ಹಾಕಿದೆ ಅಂತ ಅಂದ್ಕೊಡ್ರಿ, ಅದು ಎಲ್ಲಿ ಹೋಗುತ್ತೆ ರೀ, ಅದು ಸೊ ಇಲ್ಲಿ ಹೋಗುತ್ತೆ, ರೈಟ್. ಆ್ಯಕ್ಚುಯಲ್ ಪ್ರಾಡಕ್ಟ್ ಅಂದರೆ ಇದು ಮೀನ್ಸ್ ಇಲ್ಲಿ ಎರಡು ಇದಾವಲ್ಲ, ಇದು ಜಾಸ್ತಿ ರಿಯಾಕ್ಟಿವ್, ಅದಕ್ಕೋಸ್ಕರ ಅದು ಡೈರೆಕ್ಟಾಗಿ ಬಂದುಬಿಟ್ಟು ಇಲ್ಲಿ ಹೋಗಿ ಅಟ್ಯಾಚ್ ಆಗುತ್ತೆ. ಸೊ ಬಟ್ ನಮಗೆಲ್ಲದು ಬೇಕಾಗಿರ್ತೈತೆ ರೀ, ಅದು ಇಲ್ಲಿ ಬೇಕಾಗಿರ್ತೈತೆ ರೀ, ರೈಟ್. ಸೊ ಹಂಗಿತ್ತಂದ್ರೆ ನಾವು ಏನು ಮಾಡ್ಬೇಕು ಹೇಳ್ರಿ, ಸೊ ಇದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ, ರೈಟ್. ಸೊ ವಿ ನೀಡ್ ಟು ಪ್ರೊಟೆಕ್ಟ್ ದಿಸ್ ಒನ್. ಇದನ್ನು ನಾವು ಪ್ರೊಟೆಕ್ಟ್ ಮಾಡಿ ಬೇರೆ ಒಂದು ಫಂಕ್ಷನಲ್ ಗ್ರೂಪ್ ಆಗಿ ಕನ್ವರ್ಟ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ, ಆವಾಗ ನಮ್ಮದು pH ಏನಿರ್ತದಲ್ಲ ಅದು ಬಂದುಬಿಟ್ಟು ಇಲ್ಲಿ ಅಟ್ಯಾಚ್ ಆಗುತ್ತೆ, ರೈಟ್. ನೋಡಿರಿ, ಇಲ್ಲಿ ಒಂದು ಲಿಸ್ಟ್ ಇದೆ. ಈ ಲಿಸ್ಟ್ನ ನಾವೀಗ ನೋಡಿದ್ರೆ ಆಯಿತು. ಪ್ರೊಟೆಕ್ಟಿಂಗ್ ಗ್ರೂಪ್ ಸ್ಟ್ರಕ್ಚರ್ ಮೀನ್ಸ್ ಅದು ಯಾವುದನ್ನ ಪ್ರೊಟೆಕ್ಟ್ ಮಾಡ್ತೈತಿ ಮತ್ತು ಅದು ಪ್ರೊಟೆಕ್ಷನ್ ಯಾವ ಥರ ಇರ್ತೈತಿ ಮತ್ತು ಅದರದ್ದು ಡಿಪ್ರೊಟೆಕ್ಷನ್ ಮಾಡೋದಕ್ಕೋಸ್ಕರ ಅಂದ್ರೆ ಮೀನ್ಸ್ ಅದನ್ನು ಒರಿಜಿನಲ್ ಪ್ರಾಡಕ್ಟ್ ಬರೋದಕ್ಕೋಸ್ಕರ ನಾವು ಏನು ಹಾಕ್ತೀವಿ ಅನ್ನೋದು ಇಲ್ಲಿ ಲಿಸ್ಟ್ ಇದೆ ರೀ. ಸೊ ಆ ಲಿಸ್ಟ್ನ ಈಗ ನಾವು ನೋಡಿದ್ರೆ ಆಯಿತು. ನೋಡಿರಿ, ಅಸಿಟಾಲ್ಸ್ ಅಂತಂದು, ರೈಟ್.
ಸೊ ಆಕ್ಸೋಲೇನ್ಸ್ ಅಂತ ಕರಿಬೋದು ನಾವು ಇದಕ್ಕೆ. ಸೊ ಇದು ಸ್ಟ್ರಕ್ಚರ್, ಇದು ಪ್ರೊಟೆಕ್ಟಿಂಗ್ ಗ್ರೂಪ್, ರೈಟ್. ಇದು ಯಾವುದನ್ನ ಪ್ರೊಟೆಕ್ಟ್ ಮಾಡ್ತೈತಿ ಅಂದ್ರೆ ಇಲ್ಲಿ ಏನಿದೆ ನೋಡಿರಿ, ಸಿ ಡಬಲ್ ಬಾಂಡ್ ಓ. ಸೊ ಇದು ಕೀಟೋನ್ಸ್ ಮತ್ತು ಆಲ್ಡಿಹೈಡ್ಸ್ಗಳನ್ನು ಪ್ರೊಟೆಕ್ಟ್ ಮಾಡ್ತೈತಿ. ಸೊ ಲೈಕ್ ದಿಸ್ ಪ್ರೊಟೆಕ್ಷನ್. ಸೊ ಇದ್ರ ಡಿಪ್ರೊಟೆಕ್ಷನಿಗೆ ಬೇಕಾಗಿತ್ತು ಅಂತ ಅಂದ್ಕೊಂಡ್ರೆ ನಾವು ವಾಟರ್ ಮತ್ತು HCl ಈ ಥರ ಆ್ಯಸಿಡ್ನ ಹಾಕಿದ್ವಿ ಅಂತ ಅಂದ್ಕೊಂಡ್ರೆ ಅದು ಡಿಪ್ರೊಟೆಕ್ಷನ್ ಆಗುತ್ತೆ ಅಂತ, ರೈಟ್. ಸೊ ಬೆಂಜಲಿಡಿನ್ ಅಥವಾ ಅಸಿಟಾಲ್ಸ್ಗಳನ್ನು ನಾವು ಯಾವ ಥರ ಪ್ರೊಟೆಕ್ಟ್ ಮಾಡ್ತೀವಿ ಅಂತಂದ್ರೆ ಸ್ಟ್ರಕ್ಚರ್ ಈ ಥರ ಇರ್ತೈತಿ. ಇದು ಏನು ಪ್ರೊಟೆಕ್ಟ್ ಮಾಡ್ತೈತಿ ಅಂದ್ರೆ ಡಯಾಲ್ಸ್ನ ಪ್ರೊಟೆಕ್ಟ್ ಮಾಡ್ತೈತಿ ರೀ. ಸೊ ಡಯಾಲ್ಸ್ ನಾವು ಈ ಥರ ಹಾಕಿದ್ವಿ ಅಂದ್ರೆ ನೋಡಿರಿ, ಇದು ನೋಡಿರಿ ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ. ಇದು ಕಂಪೌಂಡ್, ಈ ಕಂಪೌಂಡನ್ನ ತೊಗೊಂಡು ಬಂದುಬಿಟ್ಟು ನೋಡಿರಿ ಇಲ್ಲಿ ಇದು ನಮ್ಮದು ಕಂಪೌಂಡ್, ಇದು ಡೈಆಕ್ಸಲೇನ್ ಅಂತಂದು. ಸೊ ಇದನ್ನ ನಾನು ಹಾಕಿದೆ ಅಂತ ಅಂದ್ಕೊಳ್ರಿ, ಕೀಟೋನ್ ಮತ್ತು ಆಲ್ಡಿಹೈಡ್ ಈ ಒಂದು ಸ್ಟ್ರಕ್ಚರ್ ಆಗಿಬಿಟ್ಟು ಪ್ರೊಟೆಕ್ಷನ್ ಆಗಿರ್ತೈತಿ. ಇದನ್ನು ಡಿಪ್ರೊಟೆಕ್ಷನ್ ಮಾಡೋದಕ್ಕೋಸ್ಕರ ನಾವು ವಾಟರ್ ಮತ್ತು ಆ್ಯಸಿಡ್ನ ಹಾಕಬೇಕಾಗಿರ್ತದೆ ಅಂತಂದು, ರೈಟ್. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಸೊ ಲೆಟ್ಸ್ ಕನ್ಸಿಡರ್ ದಿ ನೆಕ್ಸ್ಟ್ ಒನ್. ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಒನ್. ಸೊ ಎಕ್ಸಾಂಪಲ್ ಈಗ ನನ್ನ ಹತ್ರ ಈ ಥರ ಇದೆ ಅಂತ ಅಂದ್ಕೊಳ್ರಿ. ಸೊ ಬೆಂಜೈಲ್ ಈಥರ್ ಅಂತಂದ್ರೆ, ರೈಟ್. ಸೊ ಬೆಂಜೈಲ್ ಈಥರ್ನ ನಾವು ಯಾವ ಥರ ಪ್ರೊಟೆಕ್ಟ್ ಮಾಡ್ಬೋದು ಅಂತಂದ್ರೆ, ರೈಟ್. ನೋಡಿರಿ, ಬೆಂಜೈಲ್ ಈಥರ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ನಾವು ಏನು ಮಾಡ್ಬೇಕಂದ್ರೆ, ಸೊ ಆಲ್ಕೋಹಾಲ್ನ ಹಾಕ್ತೀವಿ. ಆಲ್ಕೋಹಾಲ್ನ ಹಾಕಿದ್ವಿ ಅಂತ ಅಂದ್ಕೊಳ್ರಿ, ಅದು ರೈಟ್. ನೋಡಿರಿ, ಆಲ್ಕೋಹಾಲ್ನ ಅದು ಪ್ರೊಟೆಕ್ಟ್ ಮೀನ್ಸ್ ಹಾಕಿದ್ವಿ ಅಂತ ಅಂದ್ಕೊಳ್ರಿ, ಅದು ಈ ಒಂದು ಸ್ಟ್ರಕ್ಚರಾಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ಸ್ಟ್ರಕ್ಚರಾಗಿ ಕನ್ವರ್ಟ್ ಆಗುತ್ತೆ. ಅದನ್ನ ನಾನು ಮತ್ತು ನನಗೆ ಒರಿಜಿನಲ್ ಕಂಪೌಂಡ್ ಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ಸೊ ರಿಡಕ್ಷನ್ ಮಾಡಬೇಕಾಗುತ್ತೆ. ರಿಡಕ್ಷನ್ ಮಾಡಿದ್ವಿ ಅಂದ್ರೆ ಸೊ ಯು ಗೋಯಿಂಗ್ ಟು ಗೆಟ್ ದಟ್ ಒನ್ ಅಂತಂದು. ಲೆಟ್ಸ್ ಕನ್ಸಿಡರ್ ದಿಸ್ ಒನ್, ಬೆಂಜೈಲ್ ಅಮೈನ್ ಅಂತಂದು, ರೈಟ್. ನೋಡಿರಿ, ಬೆಂಜೈಲ್ ಅಮೈನ್ನ ನಾವು ಪ್ರೊಟೆಕ್ಟ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ನಾವು ಮೀನ್ಸು ಬೆಂಜೈಲ್ ಬ್ರೋಮೈಡ್ ಅಥವಾ K2CO3 ಇವುಗಳನ್ನು ಹಾಕಬೇಕು. ಸೊ ಇವುಗಳನ್ನು ಹಾಕಿದ್ವಿ ಅಂತ ಅಂದ್ಕೊಳ್ರಿ, ಅದು ಅಮೈನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಂದ್ರೆ, ರೈಟ್, ಲೈಕ್ ದಿಸ್. ಅದನ್ನ ನಾನು ಮತ್ತು ವಾಪಸ್ ನನಗೆ ಡಿಪ್ರೊಟೆಕ್ಷನ್ ಮಾಡಬೇಕಾಗಿತ್ತು ಅಂದ್ರೆ ಹೈಡ್ರೋಜನೇಷನ್ ಮಾಡಬೇಕಾಗುತ್ತೆ ಅಂತಂದ್ರೆ, ರೈಟ್, ಲೈಕ್ ದಿಸ್. ಸೊ ಅದೇ ಟೈಪ್ ನನಗೆ ಬೆಂಜಲಿಡಿನ್ ಅಥವಾ ಅಸಿಟಾಲ್ಸ್ಗಳನ್ನು ನಾನು ಪ್ರೊಟೆಕ್ಷನ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ನಾನು ಈ ಥರ ಮೀನ್ಸು ಆಲ್ಡಿಹೈಡ್ನ ಹಾಕಬೇಕು, ರೈಟ್. ಸೊ ಟೊಸೈಲ್ ಆಲ್ಕೋಹಾಲ್ನ ಸಹಿತ ನಾವು ಹಾಕ್ಬೋದು. ಅವಾಗ ಅದು ಡಯಾಲ್ ಆಗಿ ಕನ್ವರ್ಟ್ ಆಗುತ್ತೆ, ರೈಟ್, ಲೈಕ್ ದಿಸ್. ಅಂದರೆ ಡಿಪ್ರೊಟೆಕ್ಷನ್ ಮಾಡಬೇಕಾಗಿತ್ತು ಅಂದ್ರೆ ಆ್ಯಸಿಡ್ ಇನ್ ಪ್ರೆಸೆನ್ಸ್ ಆಫ್ ವಾಟರ್ನ ಹಾಕಿದ್ವಿ ಅಂತ ಅಂದ್ಕೊಂಡ್ರೆ ಇಟ್ ವಿಲ್ ಬಿಕಮ್ ಡಿಪ್ರೊಟೆಕ್ಟೆಡ್ ಅಂತಂದ್ರೆ, ರೈಟ್. ನೋಡಿರಿ, ಈ ಒಂದು ಚಾಪ್ಟರ್ನಲ್ಲಿ ಯಾವ್ಯಾವ ಪ್ರೊಟೆಕ್ಷನ್ ಮಾಡ್ತೀವಿ, ಪ್ರೊಟೆಕ್ಟಿಂಗ್ ಗ್ರೂಪ್ಸ್, ನೆಕ್ಸ್ಟ್ ಸಿಂಥಾನ್ಸ್, ಈ ಒಂದು ಟಾಪಿಕ್ಸ್ ರಿಲೇಟೆಡ್ ಜಾಸ್ತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ, ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ಸೊ ಥಿಯರಿ ಪಾರ್ಟ್. ಸೊ ಪ್ರಾಬ್ಲಮ್ಸ್ ಅಥವಾ ಕ್ವಶನ್ಸ್ಗಳೇನಿದಾವೆ ನೋಡಿರಿ, ಅವನ್ನ ನಾವು ನೆಕ್ಸ್ಟ್ ಕ್ಲಾಸ್ ಒಳಗಡೆ ಮತ್ತು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ, ರೈಟ್. ಸೊ ಥ್ಯಾಂಕ್ ಯು ವೆರಿ ಮಚ್.